ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಹುದ್ದೆಯ ಕನಸು ಕಾಣ್ತಿದ್ದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್. ಅದೇನೆಂದರೆ ಸುಮಾರು 3,000 ಲೈನ್ಮ್ಯಾನ್ ಹುದ್ದೆಗಳನ್ನು ಇಂಧನ ಇಲಾಖೆಯಲ್ಲಿ ಭರ್ತಿ ಮಾಡುವ ಪ್ರಕ್ರಿಯೆ ಇದೀಗ ಆರಂಭಗೊಂಡಿದೆ. ಇದನ್ನು ಇಂಧನ ಸಚಿವರಾದಂತಹ KJ ಜಾರ್ಜ್ ರವರೇ ಸ್ವತಃ ಹೇಳಿದ್ದಾರೆ. ಹಾಗೆ ಈ ಒಂದು ಎಕ್ಸಾಮ್ಗೆ ಯಾರೆಲ್ಲ ಅರ್ಹರು ಅಂತ ನೋಡೋದಾದರೆ SSLC ಪಾಸ್ ಆಗಿರಬೇಕು. SSLC ಪಾಸ್ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹಾಗೆಯೇ ಈ ಒಂದು ನೇಮಕಾತಿ ಏಪ್ರಿಲ್ 2025 ಅಂತ ಅಂದರೆ ಸುಮಾರು ವಿತಿನ್ 3 ಮಂತ್ಸ್ರೊಳಗಾಗಿ ಈ ನೇಮಕಾತಿ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ಹಾಗೆ ಇನ್ನೂ ಒಂದು ಮೇನ್ ಪಾಯಿಂಟ್ ಏನಂತ ಅಂದರೆ ಇದು ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲೇ ಒಂದೇ ದಿನ ಏಕಕಾಲಕ್ಕೆ ದೈಹಿಕ ಪರೀಕ್ಷೆಯನ್ನು ನಡೆಸಲು ನಿರ್ಧರಿಸಲಾಗಿದೆ. ಸೊ ಇದು ಫಸ್ಟ್ ಏನಪ್ಪ ಅಂತಂದರೆ SSLCಯಲ್ಲಿ ನಿಮ್ಮ ಮೆರಿಟು ಏನು ಒಂದು ಮಾರ್ಕ್ಸ್ನ ಆಧಾರಿತ ಮೇಲೆ ಒಂದು ಲಿಸ್ಟ್ನ ಬಿಡ್ತಾ ಬರ್ತಾರೆ. ಲೈಕ್ 1:5 1:3 ಈ ರೀತಿಯಾಗಿ. ಹಾಗೆ ನೀವು ಅಯ್ಯೋ ನಂದು ಕಡಿಮೆ ಬಂದುಬಿಟ್ಟಿದೆ ಅಪ್ಪ ಮಾರ್ಕ್ಸ್ SSLCನಲ್ಲಿ, ನಾನು ಹಾಕಿದ್ರೂ ನಂದು ಸೆಲೆಕ್ಟ್ ಆಗಲ್ಲ ಅಂತ ಎಲ್ಲ ಅಪ್ಲಿಕೇಶನ್ ಹಾಕ್ತಾನೆ ಇರಬೇಡಿ. ಯಾಕೆಂತಂದರೆ ಇಲ್ಲಿ ಮೆರಿಟ್ ಮೇಲೆ ಅವರು ತೊಗೊಂಡ್ರು ಕೂಡ ಆಲ್ಮೋಸ್ಟ್ 1:10 1:5 ಈ ರೀತಿಯಾಗಿ ಕೂಡ ಕರೆಯುವಂಥ ಸಾಧ್ಯತೆ ಆಗಿ ಇರುತ್ತೆ. ಹಾಗಾಗಿ ಇಲ್ಲಿ ಜಾಸ್ತಿ ಮಾರ್ಕ್ಸ್ ತಗೊಂಡವ್ರಿಗೆ ಕೆಲಸ ಸಿಗುತ್ತೆ ಅಂತ ಏನಿಲ್ಲ 10th ಬಿಕಾಸ್ ಇಲ್ಲಿ ಒಂದು ದೈಹಿಕ ಪರೀಕ್ಷೆ ಒಂದು ಇರುತ್ತೆ. ಈ ಒಂದು ದೈಹಿಕ ಪರೀಕ್ಷೆನ ಯಾರು ಪಾಸ್ ಆಗ್ತಾರೋ ಕೊನೆಗೆ ಅವ್ರಿಗೆ ಈ ಒಂದು ಎಕ್ಸಾಮು ಅಥವಾ ಈ ಒಂದು ಜಾಬು ಅವರಿಗೇ ಸೇರುತ್ತೆ. ಹಾಗಾಗಿ ಸ್ನೇಹಿತರೆ, ನಿಮ್ದು ಎಷ್ಟೇ ಪರ್ಸೆಂಟೇಜ್ ಬಂದಿರಲಿ SSLCನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿನ ಸಲ್ಲಿಸಿ. ಹಾಗೆ ಇವತ್ತಿನಿಂದನೇ ನೀವು ದೈಹಿಕ ಪರೀಕ್ಷೆ ಏನು ಈ ಕಂಬ ಹತ್ತೋದು ಮತ್ತು ಈ ರನ್ನಿಂಗ್ ರೇಸ್ ಎಲ್ಲ ಇರುತ್ತೋ ಈ ಒಂದು ದೈಹಿಕ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗೋದನ್ನು ಫಸ್ಟು ನೋಡಿ. ಹಾಗೆ ಇದಾದ ನಂತರ ಈ ಒಂದು ಎಕ್ಸಾಮ್ ಆದ ನಂತರ AEE JE ಸೇರಿದಂತೆ ಇತರ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ತುಂಬಲಾಗುವುದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ನೀವು ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದೀರೋ ನೀವೆಲ್ಲ ಕೂಡ JE ಮತ್ತು EAE ಎಕ್ಸಾಮ್ಗಳನ್ನ ಬರೆಯೋದಕ್ಕೆ ಇನ್ನೇನು ಸಿದ್ಧರಾಗಿರಿ. ಇವತ್ತಿನಿಂದಲೇ ಓದೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.